ಪಟ್ಟಣದ ಇಂದು ಕಾಲೇಜಿನಿಂದ ಹೊರಹೊಮ್ಮುವ ಮಲಮೂತ್ರ ತ್ಯಾಜ್ಯ ನೀರನ್ನು ಅನಾಮತ್ತಾಗಿ ಕಾಲುವೆಗೆ ಬಿಡುತ್ತಿರುವುದನ್ನು ಖಂಡಿಸಿ ಹಿರಿಯ ವಕೀಲರು, ರೈತಪರ ಹೋರಾಟಗಾರರಾದ ಹೋಮ ಪಂಡಿತರಾದ್ದರವರ ನೇತೃತ್ವದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜೆಸಿಬಿ ಮೂಲಕ ಮುಚ್ಚಲು ಮುಂದಾದಾಗ ವಿದ್ಯಾರ್ಥಿಗಳನ್ನು ಜೆಸಿಬಿ ಕೆಳಗೆ ಕೂತ್ಕೊಳ್ಳಿ ಎಂದು ಗದರಿ ಆಜ್ಞಾಪಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರತಿರೋಧಿಸುವಂತೆ ಪ್ರಚೋದಿಸಿದ್ದಾರೆ ಎಂದು ಕೆಲ ಪ್ರತ್ಯಕ್ಷ ಸಾಕ್ಷಿಗಳಿಂದ ತಿಳಿದು ಬಂದಿದೆ. ಈ ನಿಲುವನ್ನು ಪ್ರಶ್ನೆ ಮಾಡಿದ ವರದಿಗಾರರಿಗೆ ಹಾಗೆಲ್ಲ ಯಾರಿಗೂ ನಾವು ಹೇಳಿಲ್ಲ ಎಂದು ಹೇಳುವ ಮೂಲಕ ಪ್ರಿನ್ಸಿಪಾಲ್ ವೀರಭದ್ರಪ್ಪ ಜಾರಿಕೊಳ್ಳುತ್ತಿದ್ದಾರೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಅದನ್ನು ಸಾಕ್ಷೀಕರಿಸಿರುವ ವಿಡಿಯೋ ವರದಿಗಾರರಲ್ಲಿವೆ. ಅತ್ಯಗತ್ಯವಿದ್ದಲ್ಲಿ ವೀಕ್ಷಿಸಬಹುದು. ಘಟನೆ ಜರುಗಿದ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಆಗಮಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಏನು ಆದೇಶ ತಂದಿರಿ ನಮಗೆ ತೋರಿಸಿ ಎಂದು ಕೇಳಿ ನಂತರ ಯಾವುದೇ ಪರವಾನಗಿ ಇಲ್ಲದೆ PWD ರಸ್ತೆ ಪಕ್ಕ ಇಂದು ಕಾಲೇಜ್ ಪ್ರಾಂಶುಪಾಲರಾದ ವೀರಭದ್ರಪ್ಪನವರು ಕಾಲೇಜು ಮತ್ತು ವಸತಿ ನಿಲಯದಿಂದ ಬರುವ ತ್ಯಾಜ್ಯ ಹೊಲಸು ನೀರನ್ನು ಗದ್ದೆಗಳಿಗೆ, ಕೃಷಿ ಭೂಮಿಗೆ ಬಿಡುವುದಕ್ಕೆ ಇವರಿಗ್ಯಾರು ಅನುಮತಿ ನೀಡಿದ್ದಾರೆ ಎಂಬುದಕ್ಕೆ ಪ್ರಿನ್ಸಿಪಾಲ್ ರವರಿಂದ ಉತ್ತರ ಬೇಕಿದೆ. ಕಾಲೋನಿಗೆ ಮಾರಕವಾಗಿರುವ ಇಂದು ಕಾಲೇಜಿನ ಬಂಡತನದ ನಡೆಗೆ ಕುಮ್ಮಕ್ಕು ನೀಡುತ್ತಿರುವ ಮಹನೀಯರು ಯಾರು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹೋರಾಟಗಾರರಲ್ಲಿ ಮೂಡದೆ ಇರದು. ರೈತರಿಗೆ, ಹೋರಾಟಗಾರರ ಮತ್ತು ಅಧಿಕಾರಿಗಳ ನೈತಿಕತೆಯ ಬಗ್ಗೆ ಮಾತನಾಡುವ ಈ ಪ್ರಾಂಶುಪಾಲರು ಕಳೆದ 20 ವರ್ಷಗಳಿಂದ ಪಟ್ಟಣ ಪಂಚಾಯಿತಿಗೆ ಕಂದಾಯ ಕಟ್ಟಿಲ್ಲ ಎಂಬ ಗಂಭೀರ ಆರೋಪವಿದೆ. ತ್ಯಾಜ್ಯ ಹರಿಬಿಡುವುದಕ್ಕೆ ಯಾರಿಂದಲೂ ಯಾವುದೇ ರೀತಿಯ ಪರವಾನಗಿ ಪಡೆದಿಲ್ಲ. ಹಾಗಾದರೆ ಇವರಿಗೆ ಯಾಕೆ ನೈತಿಕತೆ ಇದೆ ಎಂಬ ಯಕ್ಷ ಪ್ರಶ್ನೆ ಕೊಟ್ಟೂರು ಮಾತ್ರವಲ್ಲ, ಕ್ಷೇತ್ರದ ಪ್ರಜ್ಞಾವಂತರಲ್ಲಿ, ಹೋರಾಟಗಾರರಲ್ಲಿ, ರೈತರಲ್ಲಿ, ಸಾರ್ವಜನಿಕರಲ್ಲಿ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿದೆಯಂತೆ. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ನಾನು ಪರ್ಮಿಷನ್ ಕಾಪಿ ನಾನು ಧರಣಿ ಕೂತ್ಕೊಂತೀನಿ. ನನ್ನ ಮಕ್ಕಳು ಆ JCB ಕೆಳ ನಾವೆಲ್ಲ ಮಕ್ಕಳೇ ಬರೋದು, ಎಲ್ಲರೂ ಕೂತ್ಕೊಂತೀವಿ ಧರಣಿ. ಎಲ್ಲ ಮಕ್ಕಳೇ JCB ಕೆಳ ಕೂತ್ಕೊಂತೀವಿ. ಒಬ್ಬೊಂದು ಸತ್ರ ನೀವೇ ಜವಾಬ್ದಾರಿ, ಒಬ್ಬೊಂದು ಸತ್ರ ನೀವೇ ಜವಾಬ್ದಾರಿ. ಪರ್ಮಿಷನ್ ಕಾಪಿ ನನಗೆ ಪರ್ಮಿಷನ್ ಕಾಪಿ ನಮ್ಮ ನೀರಿಗಿಂತ ನೀನ್ ಬಿಡೋ ನೀರು ಇನ್ನೂ ಡೇಂಜರ್. ಇಲ್ಲಿ ನೈತಿಕತೆ ಇರಬೇಕು. ಹೇಳಿದ್ದು ಬರಲ್ಲ ನೀವು ಸುಳ್ಳು ಇಂದು ಕಾರ್ಯ ಮಾಡ್ತಕ್ಕಂಥ ಮಾಲಿನ್ಯ, ಅದನ್ನು ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ, ಸಣ್ಣ ನೀರಾವರಿ ಇಂಜಿನಿಯರ್ಗಳಿಗೆ, ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದ್ವು. ಅವರೆಲ್ಲರೂ ಕೂಡ ಎರಡೆರಡು ನೋಟಿಸ್ ಕೊಟ್ಟರು. ತಕ್ಷಣ ನಿಂತು ರೈತರಿಗಾಗ್ತಕ್ಕಂಥ ಅನಾಹುತವನ್ನು ನಿಲ್ಲಿಸ್ಬೇಕಂತಂದು. ಆದ್ದರಿಂದ ಈ ದಿನ ಏನು ಮಾಡಿದ್ರು, ಇಂಜಿನಿಯರ್ಗಳು ಅವರೆಲ್ಲರೂ ಬಂದು ಇದನ್ನು ತಕ್ಷಣ ನಿಲ್ಲಿಸಿ ರೈತರಿಗೆ ಅನುಕೂಲ ಮಾಡಬೇಕು, ಈ ವಾತಾವರಣ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು, ರೈತರು ಬೆಳೆದೇ ಇರತಕ್ಕಂಥ ಭೂಮಿ ಬೇಸಾಯ ಯೋಗ್ಯ ಆಗಿರೋದ್ರಿಂದ ಅವುಗಳನ್ನು ತರಬೇಕು ಅಂತಂದರೆ ಇಂಜಿನಿಯರ್ಗಳು ಬಂದು JCB ತೆಗೆದುಕೊಂಡು ನಮ್ಮೆಲ್ಲರ ನೊಂದ ರೈತರನ್ನು ಕರ್ಕೊಂಡು ಬಂದು ಕಾಲುವೆಗಳನ್ನು ಮುಚ್ತಾಯಿದ್ರು. ಅವಾಗ ಇರುವಂಥಪ್ಪ ಅಂತಕ್ಕಂಥ ಈ ಪ್ರಿನ್ಸಿಪಾಲ್ ಏನಿದ್ದಾರೆ ಅವರು ಮುಗ್ಧ ವಿದ್ಯಾರ್ಥಿಗಳನ್ನು ಕರ್ಕೊಂಡ್ಬಂದು ಅಲ್ಲಿ ಮುಷ್ಕರ ಮಾಡ್ತೀವಿ ಹಾಗೆ ಅಂತಂದು ನಮ್ಮ ಮೇಲೆ ದೌರ್ಜನ್ಯಗಳನ್ನು ಮಾತಿನಿಂದ ಮತ್ತು ಕೈಗಳಿಂದ ದೌರ್ಜನ್ಯ ಮಾಡಿದರು. ಇದು ಭಾಳ ಪ್ರಜಾಪ್ರಭುತ್ವಕ್ಕೆ, ರೈತರಿಗೆ ತೊಂದರೆದಾಯಕವಾದಂಥ ಶಿಕ್ಷಣ ಸಂಸ್ಥೆಗಳು ಮುಚ್ಚತಕ್ಕದ್ದು ಅಂತ ನಾವು ಒತ್ತಾಯ ಮಾಡ್ತೀವಿ. ಒಂದು ಸಾರಿ ಹುಡುಗರಲ್ಲ ಅವರು, ಅವ್ರನ್ನ ಮುಂದಿಟ್ಕೊಂಡ್ ಬರ್ತೀರಲ್ರಿ ನೀವು. ಈ ಒಂದು ಎಷ್ಟು ರೈತರು ಬಂದಿದ್ರನ್ನ ಚರಂಡಿ ಬಂದ್ ಮಾಡಕ್ಕಂತಂದೇಳಿ, ಮತ್ತು ಅದಕ್ಕೆ ನೀವು ಮಕ್ಕಳನ್ನು ಕರ್ಕೊಂಬಂದಿದ್ರಿ, ಓದೋಂಥ ಮಕ್ಕಳುಗಳನ್ನ ಇಲ್ಲಿ ಸ್ಪಾಟಿಗೆ ಕರ್ಕೊಂಬಂದ್ರಿ. ಯಾವ ಉದ್ದೇಶದಿಂದ ಕರ್ಕೊಂಬಂದ್ರಿ? ಓದೋಂಥ ಮಕ್ಕಳಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ನಡೀತಾ ಇದೆ. ಇವತ್ತಿನ ವೇಳಾಪಟ್ಟಿಯಲ್ಲಿ 2 ಗಂಟೆವರೆಗೂ ಪರೀಕ್ಷೆ ಇದೆ. ಇಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಮಕ್ಕಳು ಬಂದಿದ್ದಾರೆ. ಹೌದು. ಈಗ ನಾವ್ಯಾವುದು ಉದ್ದೇಶಪೂರ್ವಕವಾಗಿ ಹುಡುಗರನ್ನ ಕರ್ಕೊಂಡೋಗಿ ಮಾಡ್ತಿಲ್ಲ. ಮೇನ್ ಸರ್, ಈಗ ಜಸ್ಟ್ ನೀವೇನಾಯ್ತು ಅಂತಂದರೆ ಅವು ಮಕ್ಕಳು ನಿಮ್ಮಿಂದ ನಿಂತಿದ್ರು,
ಓಕೆ, ಆ ಟೈಮ್ನಲ್ಲಿ JCPಗೆ ಅಡ್ಡ ಕುಂದ್ರು ಬರಲಿ ಅಂತ ಅಂದದ್ದು ವಿಡಿಯೋ ಇದೆ. ನಮ್ಮ ಎಂಪ್ಲಾಯ್ಸಿಗೆ ಹೇಳಿದ್ದು ಸರ್, ಈ ಎಂಪ್ಲಾಯ್ಸ್ ಎಲ್ಲ ಹುಡುಗರೇ ಬರ್ರಿ ಕುತ್ಕೊಳ್ರಿ ಅಂತಂದದ್ದು ಈ ವಿಡಿಯೋದಲ್ಲಿ ಇದೆ. ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ? ಹುಡುಗರಿಗೆ ಹೇಳೋದಾದ್ರೆ ತಪ್ಪು. ನಾವು ಹುಡುಗರಿಗೆ ಈ ಒಂದು ಇದರಲ್ಲಿ ನಾನು ತರಕ್ಕೆ ತಯಾರು ಅಲ್ಲ, ಇದ್ರಾಗ ನಮ್ಮ ಹುಡುಗರು ಕುಂದಿರ್ತಾರಂತಲ್ಲ ವಿಡಿಯೋದಾಗ ಹೇಳಿರಿ. ವೇಳೆ ಆಗಿದ್ರೆ ಅದು ಮಿಸ್ಟೇಕ್ ಸರ್. ಅದು ಹುಡುಗರನ್ನ ಅದು ಬೇಕು ನಮಗೆ. ನಾವು ಮಕ್ಕಳ ಪರವಾಗಿ ಎಲ್ಲರ ಪರವಾಗಿ ಅದಕ್ಕೆ ನಾವು ಕೇಳ್ತಾರ. ಅದು ನಾವೇನು ಅವ್ರು ಒಂದೇ ಅಲ್ಲ, ನೀವು ಒಂದೇ ಅಲ್ಲ. ನಾನು ಇಷ್ಟ ಹೋರಾಟ ಮಾಡಿದ್ದೆ ನನ್ನ ವಿದ್ಯಾರ್ಥಿಗಳಿಗೆ ನಾಳೆ ತೊಂದರೆ ಆಗ್ತದೆ. ನಾವು ನಿಮ್ಮ ವಿದ್ಯಾರ್ಥಿಗಳ ದೃಷ್ಟಿ ಒಂದ ನೋಡಲ್ಲ ಸರ್, ನಿಮ್ಮ ದೃಷ್ಟಿ ಒಂದ ನೋಡಲ್ಲ, ಅವ್ರ ದೃಷ್ಟಿ ಒಂದ ನೋಡಲ್ಲ. ಈ ವಾಸ್ತವ ಸ್ಥಿತಿ ನಮ್ಮ ಮಾಧ್ಯಮದ ಕೆಲಸ ಏನೋ ಅದು ನಾವು ಮಾಡ್ತಾ ಇದೀವಿ. ಅದಕ್ಕೆ ನೀವು ಇದು ಮಾಡಿರಿ. ನೀವು